ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರಾಕ್ ಸ್ಟಾರ್ ಗಂಗು ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಮ್ಮೂರು ಕೌತಮಾರ್ನಹಳ್ಳಿಯ ಶ್ರೀ ಕಾಳಿಕಾದೇವಿ ಅಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ತುಮಕೂರಿನ ಅಂತರಸ್ನಹಳ್ಳಿಯಲ್ಲಿರುವಂತಹ ಹೂವಿನ ಮಾರುಕಟ್ಟೆಗೆ ಬಂದೆ. ಇಲ್ಲಿಂದ ಕೆಲವೊಂದು ವಸ್ತುಗಳನ್ನ ತೊಗೊಂಡೋಗ್ಬೇಕಾಯ್ತು, ಅದಕ್ಕಾಗಿ ಇಲ್ಲಿಗೆ ಬಂದೆ ಸ್ನೇಹಿತರೆ. ತರಕಾರಿ, ಹಣ್ಣು ಮತ್ತು ಎಲೆ ಅಡಿಕೆ ಈ ಥರದ್ದು ಏನೇನೋ ತೊಗೋಬೇಕಾಗಿತ್ತು, ಹಾಗಾಗಿ ಮಾರುಕಟ್ಟೆಗೆ ಬಂದೆ. ಅದನ್ನೆಲ್ಲ ತೊಗೊಂಡು ಹೂವಿನ ಮಾರುಕಟ್ಟೆ ಇರುವಂತಹ ಒಂದು ಸ್ಥಳಕ್ಕೆ ಬಂದೆ ಸ್ನೇಹಿತರೆ. ತಾವಿಲ್ಲಿ ದೃಶ್ಯಾವಳಿನಲ್ಲಿ ನೋಡ್ಬೋದು, ಈ ಎರಡೂ ಬದಿನಲ್ಲೂ ಹಲವಾರು ಬಗೆಯ ಹೂಗಳು ಇರೋದನ್ನು ತಾವು ನೋಡ್ಬೋದು. ನಾನು ಕೂಡ ಒಂದೆರಡು ಮಾರು ಕನಕಾಂಬರ ಮತ್ತು ಒಂದೆರಡು ಮಾರು ಮಲ್ಲೆ ಹೂ, ಹಾಗೆ ಒಂದೆರಡು ಮಾರು ಸೇವಂತಿಗೆ ಇದನ್ನೆಲ್ಲ ತೊಗೊಂಡೆ. ಮತ್ತು ಬಿಡಿ ಹೂವು 1/4 kg ಕನಕಾಂಬರ ಮತ್ತು 1/4 kg ಮಲ್ಲೆ ಹೂವನ್ನು ಕೂಡ ತಗೊಂಡೆ. ತಾವಿಲ್ಲಿ ದೃಶ್ಯಾವಳಿನಲ್ಲಿ ನೋಡ್ಬೋದು, ಎರಡೂ ಬದಿನಲ್ಲೂ ಕೂಡ ಹಲವಾರು ಬಗೆಯ ಹೂಗಳಿದೆ. ಕಣ್ಣು ಕುಕ್ಕುವಂತಹ ಹೂವು ಇಲ್ಲಿ ತಾವು ನೋಡ್ಬೋದು. ತುಂಬ ಅದ್ಭುತವಾದಂತಹ ಒಂದು ದೃಶ್ಯ, ತುಂಬ ಚೆನ್ನಾಗಿತ್ತು ಈ ಒಂದು ಅನುಭವ ನನಗೆ. ಮತ್ತು ಹಾಗೆ ಮುಂದೆ ಸಾಗ್ತಾ ಬಂದಾಗ ಇಲ್ಲಿ ಹಾರ ಮಾಡುವಂತಹ ಒಂದೆರಡು ಅಂಗಡಿ ಕೂಡ ನೋಡ್ಬೋದು. ಅಲ್ಲಿ ಹಲವಾರು ಬಗೆಯ ಹಾರಗಳಿದ್ವು. ಸುಗಂಧರಾಜನ ಹಾರ ಇರ್ಬೋದು, ಗುಲಾಬಿ ಹಾರ ಇರ್ಬೋದು, ಮತ್ತು ಸೇವಂತಿಗೆ ಹಾರ ಇರ್ಬೋದು. ಹಲವಾರು ಬಗೆಯ ಹಲವಾರು ಗಾತ್ರದ ಹಾರಗಳನ್ನು ತಾವಿಲ್ಲಿ ದೃಶ್ಯಾವಳಿನಲ್ಲಿ ನೋಡ್ಬೋದು. ನಾನು ಕೂಡ ಒಂದು ಗುಲಾಬಿ ಹಾರನ ಇಲ್ಲಿಂದ ತೊಗೊಂಡೋದೆ ಸ್ನೇಹಿತರೆ. ಹಾಗೆ ಮುಂದೆ ಹೋಗ್ತಾ ಬಾಳೆಹಣ್ಣು ತೊಗೋಬೇಕಾಯಿತು, ಮತ್ತು ಊಟದ ತಟ್ಟೆ ತಗೋಬೇಕಾಯಿತು, ಮತ್ತು ನೀರಿನ ಗ್ಲಾಸು ಹಾಗೆ ಟೀ ಗ್ಲಾಸ್ ಇದೆಲ್ಲ ತಗೋಬೇಕಾಗಿತ್ತು. ಹಾಗಾಗಿ ಮುಂದೆ ಬಂದೆ. ಇಲ್ಲೊಂದು ದೃಶ್ಯಾವಳಿನಲ್ಲಿ ನೋಡ್ಬೋದು, ಇಲ್ಲೂ ಕೆಲವೊಂದು ಹಾರಗಳು ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ. ಮಲ್ಲೆ ಹಾರ ಈ ಥರದ್ದೆಲ್ಲ ನೋಡ್ಬೋದು ತಾವಿಲ್ಲಿ. ಇನ್ನು ಇದೆಲ್ಲ ಮುಗಿಸ್ಕೊಂಡು ಬಾಳೆಹಣ್ಣು ಇರುವಂತಹ ಒಂದು ಮಂಡಿಗೆ ಬಂದೆ. ಅಲ್ಲಿ ಬಾಳೆಹಣ್ಣು ಕೂಡ ತೊಗೊಂಡೆ. ಅಲ್ಲಿ ತಟ್ಟೆ ಮತ್ತು ಲೋಟ ಹಾಗೂ ಜೊನ್ನೆ ಈ ಥರದ್ದೆಲ್ಲ ನನಗೇನೇನು ಬೇಕಾಗಿತ್ತು ಎಲ್ಲ ತಗೊಂಡೆ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಆ ತಾಯಿ ಕಾಳಿಕಾದೇವಿ ಈ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಅವ್ರಿಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ ಮಾತೆ. ಮತ್ತೊಮ್ಮೆ ಆ ದೇವಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಸ್ನೇಹಿತರೆ.